ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಯುವ ವಕೀಲರಿಗೆ ಕಾಮಧೇನು ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಏನು KSLU ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು, ತುಂಬ ವಿದ್ಯಾರ್ಥಿಗಳು ಈಗಾಗಲೇ ಇವತ್ತು ನಿಮ್ಮ KSLU ರಿಸಲ್ಟ್ಸು ಅಪ್ಡೇಟ್ ಆಗಿದೆ ಸ್ನೇಹಿತರೆ. ವೆಬ್ಸೈಟಲ್ಲಿ ಏನು ಫಸ್ಟ್ ಸೆಮಿಸ್ಟ್ರಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ರಿಸಲ್ಟನ್ನು ನೋಡಬೇಕಂತ ಹೇಳ್ಬಿಟ್ಟು ಗೊತ್ತಾಗ್ತಿರೋದಿಲ್ಲ. ಪರ್ಟಿಕ್ಯುಲರ್ ಆಗಿ ವೆಬ್ಸೈಟ್ಸ್ ಏನೋ ಲಿಂಕ್ ಸಿಗ್ತಿರೋದಿಲ್ಲ, ರಿಸಲ್ಟ್ ಲಿಂಕು. ಸೊ ನಾನು ಇವತ್ತು ಯಾವ ರೀತಿಯಾಗಿ ರಿಸಲ್ಟನ್ನು ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ನೋಡಿ, ಗಮನಿಸಿ ಸ್ನೇಹಿತರೆ, ಯಾರು ಕೂಡ ಗಾಬರಿ ಆಗೋದು, ಭಯ ಪಡೋದು ಅಂಥದ್ದು ಅವಶ್ಯಕತೆ ಏನೂ ಇರೋದಿಲ್ಲ. ನೋಡಿ, ಇಲ್ಲಿ ಸರ್ಚನ್ನು ಕೊಡಿ. KSLU ರಿಸಲ್ಟು 2026 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಎಕ್ಸಾಮ್ ರಿಸಲ್ಟು KSLU ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕ್ಲಿಕ್ ಮಾಡಿ ಕೋರ್ಸಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕು, 3 years LLB ಆಗಿದ್ದರೆ 3 years LLB ಬಗ್ಗೆ ನೀವು ಈ 3 years LLBಯನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಅರ್ಥ ಆಗ್ತಿದೆ ಅಲ್ವಾ? ಕೋರ್ಸಲ್ಲಿ ನೀವು ಯಾವ ಕೋರ್ಸನ್ನು ತೊಗೊಂಡಿದ್ದೀರಾ, 3 years LLB ಆರ್ 5 years LLB. 5 years LLBಯಲ್ಲಿ BA LLB, ಅದರಲ್ಲಿ ಮೇಜರು ಮೈನರು. ಅದೇ ರೀತಿಯಾಗಿ 5 years BBA LLB, 5 years BCom LLB, ಇವೆಲ್ಲವನ್ನೂ ಕೂಡ ರಿಸಲ್ಟನ್ನು ನೋಡಬೇಕಾಗ್ತದೆ ಸ್ನೇಹಿತರೆ. ಸರ್ವರು ಬ್ಯುಸಿ ಇರ್ತದೆ. ಸೊ ನೋಡಿ, ನೀವು ಗಾಬರಿ ಆಗಬೇಡಿ. ಆ ರೀತಿ ಆಗಿದ ತಕ್ಷಣ ನೋಡಿ, ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು KSLU ರಿಸಲ್ಟ್ 2026ಅಲ್ಲಿ ಎಕ್ಸಾಮ್ಸ್ ಅಂತ ಇರ್ತದೆ. ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ KSLU ರಿಸಲ್ಟ್ ಅಂತ ಇರ್ತದೆ. ಓಕೆ ಅಂತ ಕೊಡಿ ಸ್ನೇಹಿತರೆ. ಓಪನ್ ಆಗ್ತದೆ. ವೆಯ್ಟ್ ಮಾಡಿ, ಪೇಷನ್ಸ್ ಇರಬೇಕು. ನೋಡಿ, ಆ ರೀತಿ ಓಪನ್ ಆಗಿದೆ. ಮುಂದುವರೆದು ಗಮನಿಸಿ ಸ್ನೇಹಿತರೆ. ಕೋರ್ಸ್ ಕೊಟ್ರಿ, ಸೆಮಿಸ್ಟರನ್ನು ಈಗ ಆಯ್ಕೆ ಮಾಡಬೇಕು. ಸರ್ವರ್ ಬ್ಯುಸಿ ಇರೋದ್ರಿಂದ ಸೆಮಿಸ್ಟರ್ ಆಯ್ಕೆ ಆಗ್ತಿಲ್ಲ ಸ್ನೇಹಿತರೆ. ನೋಡಿ, ಈಗ ಆಯಿತು. ಯಾವ ಸೆಮ್ ಬೇಕು, ಯಾವ ಸೆಮಿಸ್ಟ್ರಲ್ಲಿ ನೀವು 100 ಪ್ಯಾಟರ್ನ್ ಆಗಿದ್ದರೆ 100 ಪ್ಯಾಟರ್ನ್ ಕೊಡಬೇಕಾಗ್ತದೆ. 80-20 ಪ್ಯಾಟರ್ನ್ ಆಗಿದ್ದರೆ ಇಲ್ಲಿ ಪ್ಯಾಟರ್ನನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿ ಕೊಡಬೇಕಾಗ್ತದೆ. ರಿಸಲ್ಟ್ ನಂಬರನ್ನು ಹೊಡಿಬೇಕಾಗ್ತದೆ. ಏನು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದವಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ ಏನು ಆಲ್ ಟಿಕೆಟಲ್ಲಿ ಕೊಟ್ಟಿರುವಂತಹ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ನಾನು ಒಬ್ಬರದ್ದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಅದಾದಮೇಲೆ ಕ್ಯಾಪ್ಚರ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕ್ಯಾಪ್ಚರ್ ಯಾವ ರೀತಿ ಇದೆ ಆ ರೀತಿ ಹೊಡಿಬೇಕಾಗ್ತದೆ. ಇಲ್ಲಿ ಕ್ಯಾಪಿಟಲ್ L ಇದೆ, 99 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2 ಇದೆ ಸ್ನೇಹಿತರೆ, ಕ್ಯಾಪಿಟಲ್ A. ಅಷ್ಟು ಕೊಟ್ಟ ನಂತರ ಗೆಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ವೆಯ್ಟ್ ಮಾಡಬೇಕು. ನೋಡಿ, ದಿಸ್ ಸರ್ವಿಸ್ ಈಸ್ ಅನ್ಅವೈಲೇಬಲ್ ಅಂತಿದೆ. ಸೊ ಸರ್ವರ್ ಬ್ಯುಸಿ ಇರೋದ್ರಿಂದ ಆ ರೀತಿ ಆಗ್ತದೆ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದೇ ರೀತಿಯಾಗಿ ರಿಸಲ್ಟನ್ನು ನೀವು ಚೆಕ್ ಮಾಡಬೇಕಾಗ್ತದೆ. ತಾಳ್ಮೆಯಿಂದ ನಿಧಾನವಾಗಿ, ಸಮಯ ಭಾಳ ಇದೆ. ಅದು ನಿಮ್ಮದೇನು ಇವತ್ತಿನ ಅಪ್ಡೇಟ್ ಮಾಡಿರುವಂಥ ರಿಸಲ್ಟನ್ನು ತೆಗಿಲಿಕ್ಕೆ ಬರೋದಿಲ್ಲ. ಅದು ಇನ್ನೂ ನೆಕ್ಸ್ಟ್ ಮುಂದುವರೆದು ರಿಸಲ್ಟ್ ಬರೋವರೆಗೂ, ಮುಂದೆ ಸೆಮಿಸ್ಟರು ಎಕ್ಸಾಮ್ ನಡೆದು ಎಕ್ಸಾಮ್ ರಿಸಲ್ಟ್ ಬರೋವರೆಗೂ ನಿಮ್ಮ ರಿಸಲ್ಟ್ ಹಂಗೆ ಇರ್ತದೆ. ಸೊ ಇವತ್ತು ನೈಟ್ ಇರ್ಬೋದು, ಬೆಳಗ್ಗೆ ಇರ್ಬೋದು, ನಾಳೆ ಮಧ್ಯಾಹ್ನ, ನಾಳೆ ಸಂಜೆ ಫ್ರೀಯಾಗಿ ವರ್ಕ್ ಆಗ್ತದೆ ಸ್ನೇಹಿತರೆ ವೆಬ್ಸೈಟು. ಅಂಥ ಸಂದರ್ಭದಲ್ಲಿ ನೀವು ರಿಸಲ್ಟನ್ನು ನೋಡಿ ಗಾಬರಿ ಪಡಬೇಡಿ, ಆತಂಕಕ್ಕೊಳಗಾಗಬೇಡಿ ಅಂತ ಹೇಳ್ತಾ ನಾನು ಹಿಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಪಾಸಾಗಿರೋ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಇಂದಿನ ಸಂಚಿಕೆಗೆ ವಿದಾಯವನ್ನು ತಿಳಿಸ್ತಿದ್ದೇನೆ.